ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿಯಲ್ಲಿ ನಡೆದಿರುವಂಥ ಘಟನೆ ನಿಜಕ್ಕೂ ಖಂಡನೀಯ. ಇದೇನೆಂದರೆ ಇದು ನಮ್ಮ ಕರ್ನಾಟಕದಲ್ಲಿದೆಯೋ ನಾವೇನು ಪಾಕಿಸ್ತಾನದಲ್ಲಿದೆಯೋ ಅನ್ನೋಂಥ ಒಂದು ಹೆದರಿಕೆ ಉಂಟಾಗ್ತಿದೆ. ರಕ್ಷಣೆ ಇಲ್ಲ ಹೆಣ್ಮಕ್ಳಿಗೆ. ಯಾವಾಗಂದರೆ ಅವಾಗ ಬಂಧಿಸೋದು, ಹೆಣ್ಣು ಮಗಳನ್ನು ವಿವಸ್ತ್ರ ಮಾಡುವುದು, ಯಾರೋ ಒಂದು ಪಾಲಿಕೆ ಸದಸ್ಯ ಕೊಟ್ಟಂಥ ಒಂದು ಕಂಪ್ಲೇಂಟಿಗೆ ಇಷ್ಟು ಘೋರವಾಗಿ ಒಂದು ಹೆಣ್ಣು ಮಗಳ ಮೇಲೆ ಅನ್ಯಾಯ ಆಗ್ತದಂದರೆ ಇದು ನಿಜವಾಗ್ಲೂ ಕಾನೂನು ಅನ್ನೋದು ಕಣ್ಣು ಮುಚ್ಚಿಬಿಟ್ಟಿದೆ ಇಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ. ಕಾಂಗ್ರೆಸ್ ಸರ್ಕಾರದವರು ನೀವೇನು ಮಾಡ್ತಿದ್ದೀರ ಅದೇ ನಿಮಗೆ ನಿಜ ಅನ್ನಿಸ್ಬಿಟ್ಟಿದೆ. ನೀವು ಇವತ್ತು ನಿಮ್ಮ ಒಬ್ಬ ಪಾಲಿಕೆ ಸದಸ್ಯರು ಇಷ್ಟೊಂದು ಹೇಯವಾದಂಥ ಕೃತ್ಯವನ್ನು ಮಾಡ್ತಿದ್ದಾರೆ, ನೀವು ಕಣ್ಣು ಮುಚ್ಕೊಂಡು ಕೂತಿದ್ದೀರಾ. ಮಹಿಳಾ ಆಯೋಗ ಇವತ್ತು ಭಾಳಷ್ಟು ವಿಚಾರಗಳಲ್ಲಿ ಸುಮೋಟೋ ಕೇಸ್ ದಾಖಲೆ ಮಾಡ್ಕೋತೀರಿ. ನಿಮ್ಮ ಒಂದು ಪಾಲಿಕೆ ಸದಸ್ಯರು ಈ ರೀತಿ ಒಂದು ಪೊಲೀಸರ ಮೇಲೆ ಒಂದು ಒತ್ತಾಯವನ್ನು ಮಾಡಿ ಒಂದು 4-5 ಕೇಸುಗಳನ್ನ ಮಾಡಿಸೋವರೆಗೂ ಸಹಿತ ನೀವು ಸುಮ್ಮನೆ ಕೂತಿದ್ದೀರಿ. ಇದೆಂಥ ನಿಮ್ಮದು ನ್ಯಾಯ? ನೀವೇ ಸುಮೋಟೋ ಕೇಸ್ ಮಾಡ್ಕೊಂಡು ನೀವೇ ಖುದ್ದಾಗಿ ಬಂದು ಹೋಗ್ಬೋದಿತ್ತು. ಇವತ್ತು ಈ ಒಂದು ಮಹಿಳೆಗೆ ಅನ್ಯಾಯ ಆಗಿದೆ ಅಂತಂದರೆ ನಾವು ಮಹಿಳೆಯರ ಪರವಾಗಿ ಯಾವುದೇ ಒಂದು ಅನ್ಯಾಯ ಆದಾಗ ನಾವು ಪ್ರತಿಭಟಿಸ್ತೀವಿ ಅಂತ ಹೇಳ್ತೀರಿ. ನೀವು ಎಲ್ಲಿ ಕೂತಿದ್ದೀರಿ? ಮಹಿಳಾ ಆಯೋಗ ಎಲ್ಲಿದೆ? ಕಾಂಗ್ರೆಸ್ ಸರ್ಕಾರ ನೀವು ಎಲ್ಲ ಗ್ಯಾರಂಟಿಗಳನ್ನ ಕೊಡ್ತೀರಿ. ಇವತ್ತು ಗೃಹಲಕ್ಷ್ಮಿ, ಭಾಗ್ಯಲಕ್ಷ್ಮಿ ಎಲ್ಲ ಹೇಳ್ತೀರಿ. ಮಹಿಳೆಯರಿಗೆ ರಕ್ಷಣೆನೇ ಕೊಡ್ತಾ ಇಲ್ಲ.